ಹಾಯ್ ಎವ್ರಿವನ್, ಇವತ್ತು ನಾನು ನಿಮಗೆ ಪೈಥಾನಲ್ಲಿ ಕಮೆಂಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಸೊ ಇವತ್ತಿನ ಟಾಪಿಕ್ ಕಮೆಂಟ್ ಪೈಥಾನಲ್ಲಿ. ಸೊ ಎರಡು ರೀತಿಯಾಗಿ ನೀವೇನು ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ಒಂದು ಹ್ಯಾಶನ್ನು ಯೂಸ್ ಮಾಡಿ, ಮತ್ತೊಂದು ಮಲ್ಟಿಲೈನ್ನ ಯೂಸ್ ಮಾಡಿ. ಸೊ ಹ್ಯಾಶನ್ನು ಯೂಸ್ ಮಾಡೋದು ಹೀಗೆ, ಮಲ್ಟಿಲೈನ್ ಅಂದರೆ ಟ್ರಿಪಲ್ ಕೋಟ್ಸ್ನ ಯೂಸ್ ಮಾಡ್ತೀರಾ ನೀವು. ಸೊ ಟ್ರಿಪಲ್ ಕೋಟ್ಸ್ನ ಯೂಸ್ ಮಾಡಿ ನೀವು ಬೇಕಿದ್ದರೆ ಕಮೆಂಟ್ ಮಾಡ್ಬೋದು. ಸೊ ಹ್ಯಾಶನ್ನು ಯೂಸ್ ಮಾಡಿ ನೀವು ಕಮೆಂಟ್ ಮಾಡೋದನ್ನು ಕಮೆಂಟ್ ಅಂತ ಅಂತಾರೆ, ಬಟ್ ಟ್ರಿಪಲ್ ಕೋಟ್ಸ್ನ ಯೂಸ್ ಮಾಡಿ ನೀವು ಕಮೆಂಟ್ ಮಾಡೋದನ್ನು ಡಾಕ್ಯುಮೆಂಟೇಷನ್ ಅಂತ ಅಂತಾರೆ. ಸೊ ಡಿಫ್ರೆನ್ಸನ್ನು ನೋಡೋಣ, ಇವೆರಡರ ಮಧ್ಯ ಏನು ಡಿಫ್ರೆನ್ಸ್ ಇದೆ ಅಂತ. ಓಕೆ, ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಎಕ್ಸಾಂಪಲಲ್ಲಿ ಪ್ರಿಂಟ್ ಹೆಲೋ ವರ್ಡ್ ಮಾಡ್ತಾಯಿದ್ದೀರಾ ನೀವು. ಪ್ರಿಂಟ್ ಹೆಲೋ ವರ್ಡ್ ಅಂತ ಇಲ್ಲಿ ನೀವು ಕಮೆಂಟ್ ಮಾಡಬೇಕು. ಏನು ಮಾಡ್ತಿದ್ದೀರಾ, ಐ ಆಮ್ ಪ್ರಿಂಟಿಂಗ್ ಹೆಲೋ ವರ್ಡ್. ಓಕೆ, ಇದು ಸಿಂಗಲ್ ಲೈನಲ್ಲೇ ಕಂಪ್ಲೀಟ್ ಆಗುತ್ತೆ. ನೀವು ನೋಡ್ಬೋದು ಐ ಆಮ್ ಪ್ರಿಂಟಿಂಗ್ ಹೆಲೋ ವರ್ಡ್. ಇದಕ್ಕೆ ತುಂಬ ಲಾಂಗ್ ಏನಿಲ್ಲ ಇದು. ಓಕೆ, ಸೊ ನೀವು ಇದನ್ನು ಬೇಕಿದ್ದರೆ ಏನು ಮಾಡ್ಬೋದು, ಟಾಪಲ್ಲಿ ಬರಿಬೋದು ಇದ್ರದ್ದು ಮೇಲೆ, ಇಲ್ಲಾಂದರೆ ಇದ್ರ ಮುಂದೆ ಬೇಕಿದ್ದರೂ ಬರಿಬೋದು. ಎಲ್ಲಿ, ರೈಟ್ ಸೈಡಲ್ಲಿ ಸೇಮ್ ಐ ಆಮ್ ಪ್ರಿಂಟಿಂಗ್ ಹೆಲೋ ವರ್ಡ್. ಓಕೆ, ಇದು ಏನಂದರೆ ಸಿಂಟ್ಯಾಕ್ಸು ಹ್ಯಾಶಿಂದು. ಓಕೆ, ಇಲ್ಲಿ ಏನಾಗುತ್ತೆ ಹಾಗಿದ್ರೆ ಅಂತ ನೋಡೋದಾದರೆ, ಇದು ಔಟ್ಪುಟ್ ಬರಬೇಕಾದ್ರೆ ನಿಮಗೇನು ಔಟ್ಪುಟ್ ಬರುತ್ತೆ ಅಂದರೆ ಹೆಲೋ ವರ್ಡ್ ಅನ್ನೋದು ಅಷ್ಟೇ ಔಟ್ಪುಟ್ ಬರುತ್ತೆ. ಐ ಆಮ್ ಪ್ರಿಂಟಿಂಗ್ ಹೆಲೋ ವರ್ಡ್ ಅನ್ನೋದು ಹಾಗೂ ಐ ಆಮ್ ಪ್ರಿಂಟಿಂಗ್ ಹೆಲೋ ವರ್ಡ್ ಇಲ್ಲಿ ಬರೆದಿದ್ದು ಕೂಡ ನಿಮಗೆ ಏನು ಬರುತ್ತೆ, ಔಟ್ಪುಟ್ ಬರಲ್ಲ. ಪೈಥಾನ್ ಏನು ಮಾಡುತ್ತೆ, ಇಗ್ನೋರ್ ಮಾಡುತ್ತೆ. ಏನು ಇಗ್ನೋರ್ ಮಾಡುತ್ತೆ, ಹ್ಯಾಶಿನ ಮುಂದೆ ಏನಿದೆಯೋ ಅದನ್ನು ಅದು ಏನು ಮಾಡುತ್ತೆ, ಇಗ್ನೋರ್ ಮಾಡುತ್ತೆ. ಸೊ ಈಗ ನೀವು ನೆಕ್ಸ್ಟು ಮಲ್ಟಿಲೈನ್ ಇದ್ದರೆ ಏನು ಮಾಡ್ಬೋದು, ಹ್ಯಾಶ್ ಯೂಸ್ ಮಾಡೋಕ್ಕೆ ಬರಲ್ವಾ, ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಏನಾಗ್ತಾಯಿದೆ ಅಂದರೆ ಫಸ್ಟ್ ಕಮೆಂಟ್, ಸೆಕೆಂಡ್ ಕಮೆಂಟ್, ಹಾಗೆ ಥರ್ಡ್ ಕಮೆಂಟ್. ಓಕೆ, 3 ಕಮೆಂಟ್ನ ನೀವು ಏನು ಮಾಡ್ತಿದ್ದೀರಾ, ಹ್ಯಾಶನ್ನು ಯೂಸ್ ಮಾಡಿ ಕಮೆಂಟ್ ಬರಿತಾ ಇದ್ದೀರಾ. ಅದನ್ನೇ ನೀವು ಟ್ರಿಪಲ್ ಕೋಟ್ಸ್ ಯೂಸ್ ಮಾಡಿ ಫಸ್ಟ್ ಕಮೆಂಟ್, ಸೆಕೆಂಡ್ ಕಮೆಂಟ್, ಥರ್ಡ್ ಕಮೆಂಟ್ ಹೀಗೆ ಬರಿಬೋದು. ಇಲ್ಲಿ ನೀವು ಕಂಪೇರ್ ಮಾಡಿದ್ರೆ ಇದಕ್ಕೆ ಹಾಗೂ ಇದಕ್ಕೆ ಯಾವುದು ಮೋರ್ ರೀಡೇಬಲ್ ಆಗಿದೆ, ಇದು ಮೋರ್ ರೀಡೇಬಲ್ ಹಾಗೂ ಏನು ಅಂಡರ್ಸ್ಟ್ಯಾಂಡೇಬಲ್ ಆಗಿದೆ. ಓಕೆ, ಅದಕ್ಕೆ ಏನು ಮಾಡ್ತೀರಾ, ಮೋರ್ ದೆನ್ ಒಂದು ಲೈನ್ ಇದ್ದಾಗ ಇದು ಯೂಸ್ ಮಾಡಿ, ಸಿಂಗಲ್ ಲೈನ್ ಇದ್ದಾಗ ಇದು ಯೂಸ್ ಮಾಡಿ. ಇದನ್ನು ಹ್ಯಾಶನ್ನು ಎಲ್ಲಿ ಬರಿಬೋದು, ಪ್ರಿಂಟ್ ಸ್ಟೇಟ್ಮೆಂಟ್ ಅನ್ನೋದು ಏನು ಈಗ ಔಟ್ಪುಟ್ ಬರುತ್ತೆ ಅದು, ಆಯಿತಾ. ಅದ್ರ ಬಗ್ಗೆ ನೀವೇನಾದರೂ ಬರಿಬೇಕು, ಐ ಆಮ್ ಪ್ರಿಂಟಿಂಗ್ ಹೆಲೋ ವರ್ಡ್, ಆ ಕೋಡಿನ ಬಗ್ಗೆ ನೀವೇನಾದರೂ ಬರಿಬೇಕಂದ್ರೆ ಅದ್ರ ಮೇಲೆ ಅಥವಾ ಅದ್ರ ಮುಂದೆ ಬರಿಬೋದು ನೀವು. ನೆಕ್ಸ್ಟ್ ಒನ್ ಮಲ್ಟಿಲೈನ್ ಕಮೆಂಟ್, ಟ್ರಿಪಲ್ ಕೋಟ್ಸ್ ಯೂಸ್ ಮಾಡಿ. ಇದನ್ನು ಎಲ್ಲಿ ಯೂಸ್ ಮಾಡ್ತೀರಾ ಅಂದರೆ, ನೀವು ನಾರ್ಮಲ್ ಆಗಿ ಡಾಕ್ಯುಮೆಂಟೇಷನ್ ಅಂತ ಇಲ್ಲಿ ನಾನು ಹೇಳಿದ್ದೆ, ಡಾಕ್ಯುಮೆಂಟೇಷನ್ನಿಗೆ ಬರಿತೀವಿ. ಹಾಗಿದ್ರೆ ಡಾಕ್ಯುಮೆಂಟೇಷನ್ ಅಂದರೆ ಏನು ಅಂತ ನೋಡೋಣ. ಸೊ ಡಾಕ್ಯುಮೆಂಟೇಷನ್ ಅಂದರೆ, ಈಗ ನೀವೊಂದು ಏನೋ ಫಂಕ್ಷನ್ ಬರೆದಿದ್ದೀರಾ. ಓಕೆ, ಅದು ಎಡಿಷನ್ ಆಗಿರ್ಬೋದು, ಇಲ್ಲ ಮಲ್ಟಿಪ್ಲಿಕೇಶನ್ ಆಗಿರ್ಬೋದು. ನಿಮ್ಗೆ ಏನೇನು ಯೂಸ್ ಮಾಡಿರ್ತೀರಾ, ಏನೋ ಒಂದು ವೇರಿಯೇಬಲ್ ಯೂಸ್ ಮಾಡ್ತೀರಾ, ಹಾಗೆ ಏನೋ ಒಂದು ಆಪರೇಷನ್ ಎಡಿಷನ್ ಅಥವಾ ಮಲ್ಟಿಪ್ಲಿಕೇಶನ್ ಮಾಡಿರ್ತೀರ. ನಿಮಗೆ ಏನಾಗ್ಬಿಟ್ಟಿದೆ, ಮರ್ತೋಗ್ಬಿಟ್ಟಿದೆ ಅದ್ರ ಬಗ್ಗೆ, ಫರ್ಗಾಟ್. ಓಕೆ, ಯಾಕೆ ಅಂದರೆ ನೀವು ಎಷ್ಟೋ ಒಂದು 2 months ಬಿಟ್ಟು ನೋಡೋಕ್ಕೆ ಬಂದಿದ್ದೀರಾ. ಅದನ್ನು ನಿಮಗೆ ಏನಾಗಿರುತ್ತೆ, ಬರೀ ಕೋಡ್ ಇಟ್ಟಿರ್ತೀರ ಈಗ. ಓಕೆ, ಏನು ಮಾಡಿರ್ತೀರಾ, A = 2, B = 3, ಓಕೆ, C = 2 + 3. ಓಕೆ, ನಿಮಗೆ ಏನಾಗ್ತಾ ಇದೆ, ಇದು ಏನಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದೇ ಮರ್ತೋಗಿರುತ್ತೆ ನಿಮಗೆ. ಅದಕ್ಕೆ ಏನು ಮಾಡ್ತೀರಾ ನೀವು, ಎ ಅನ್ನೋದು ವೇರಿಯೇಬಲ್ 1, ಬಿ ಅನ್ನೋದು ವೇರಿಯೇಬಲ್ 2, ಹಾಗೆ ಇದು ಆ್ಯಡಿಂಗ್ ಆ್ಯಂಡ್ ಸ್ಟೋರಿಂಗ್ ಇನ್ ಥರ್ಡ್ ವೇರಿಯೇಬಲ್. ಓಕೆ, ಹಾಗೆ ನೀವು ಬರ್ಕೋಬೋದು. ಇವಾಗ ಏನಾಗುತ್ತೆ, ನಿಮಗೆ ಅರ್ಥ ಆಗುತ್ತೆ. ನೀವು 2 months ಬಿಟ್ಟು ಬಂದರೂ ನಿಮಗೆ ಏನಾಗಿರುತ್ತೆ ಅದು ಅರ್ಥ ಆಗುತ್ತೆ. ಸೊ ಈಗ ಎಲ್ಲಾದರೂ ಮಲ್ಟಿಲೈನ್ ಕಮೆಂಟ್ ಮಾಡೋದಾದರೆ ಹೇಗೆ ಇದು ಮಾಡ್ತೀರಾ ಅಂದರೆ, ಇದನ್ನೇ ನೀವು ಮಲ್ಟಿಲೈನಲ್ಲಿ ಹೇಗೆ ಬರಿಬೋದು ಅಂದರೆ, ವೇರಿಯೇಬಲ್ 1 ಈಸ್ A, ವೇರಿಯೇಬಲ್ 2 ಈಸ್ B ಆ್ಯಂಡ್ ಸ್ಟೋರಿಂಗ್ ದಿ ಆ್ಯಡೆಡ್ ವ್ಯಾಲ್ಯೂ ಇನ್ C. ಸೊ ಹೀಗೆ ನೀವು ಏನು ಮಾಡ್ಬೋದು, ಇದನ್ನು ಮಲ್ಟಿಲೈನ್ ಕಮೆಂಟಲ್ಲಿ
ಬರಿಬೋದು. ಇಲ್ಲಿ ನೀವು ನೋಟ್ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ಮಲ್ಟಿ ಲೈನಲ್ಲಿ ಬರೆದಿರೋದು ಏನಾಗುತ್ತೆ ಅಂದರೆ ಡಾಕ್ಯುಮೆಂಟೇಷನ್ ಆಗುತ್ತೆ. ಯಾಕಂದರೆ ಪೈಥಾನ್ ಇಂಟರ್ಪ್ರಿಟರು ಅದನ್ನು ಇಗ್ನೋರ್ ಮಾಡುತ್ತೆ. ಯಾವಾಗ ಅಂದರೆ ವೆನ್ ಅಂದರೆ ನೀವು ಯಾವುದೇ ವೇರಿಯೇಬಲ್ಗೆ ಟ್ರಿಪಲ್ ಕೋಟ್ಸ್ನ ಅಸೈನ್ ಮಾಡಿಲ್ಲ ಅಂದರೆ ಅಷ್ಟೇ ಅದೇನು ಮಾಡುತ್ತೆ, ಇಗ್ನೋರ್ ಮಾಡುತ್ತೆ. ಇಲ್ಲ ಅಂದರೆ ಅದು ಏನು ಮಾಡುತ್ತೆ, ಇಗ್ನೋರ್ ಮಾಡಲ್ಲ, ಔಟ್ಪುಟ್ ಬರುತ್ತೆ. ಸೊ ಇವಿಷ್ಟು ಪೈಥಾನಿನ ಕಮೆಂಟ್ ಬಗ್ಗೆ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.